ತ್ರಿಣಿವೆ ಪಾದಯಾತ್ರೆ ಹಿಂಪಡೆದು ಸದ್ದು ಮಾಡಿದ ಜಯರಾಮ್ ಶೆಟ್ಟಿ ಘೋಷಿಸಿದ ಪಾದಯಾತ್ರೆ ರದ್ದು, ಜನರಲ್ಲಿ ಅನುಮಾನ. ತ್ರಿಣಿವೆ ನೆಟ್ವರ್ಕ್ ಸಮಸ್ಯೆ, ಹೋರಾಟದಿಂದ ಹಿಂದೆ ಸರಿದ ಅಧ್ಯಕ್ಷರು. ಪಕ್ಷಾತೀತ ಹೋರಾಟಕ್ಕೆ ಬ್ರೇಕ್, ಒತ್ತಡಕ್ಕೆ ಮಣಿತರ ಶೆಟ್ಟರು. ತ್ರಿಣಿವೆ ಗ್ರಾಮದಲ್ಲಿ ಕಳೆದ 4-5 ವರ್ಷಗಳಿಂದ ಮುಂದುವರೆದಿರುವ ನೆಟ್ವರ್ಕ್ ಸಮಸ್ಯೆ ಇದೀಗ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಗ್ರಾಮದ ಗ್ರಾಮಸ್ಥರು ಹಾಗೂ ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಅವರು ಈ ಸಮಸ್ಯೆ ಕುರಿತು ಧ್ವನಿಯನ್ನ ಎತ್ತಿದ್ರು. 2 ಗುಂಟೆ ಜಾಗ ಮಂಜೂರಾಗಿದ್ರೂ ಸಹ ನೆಟ್ವರ್ಕ್ ಸಮಸ್ಯೆ ಬಗೆಹರಿಯದಿರುವುದನ್ನ ಅವರು ತೀವ್ರವಾಗಿ ಪ್ರಶ್ನಿಸಿದ್ರು. ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೊಸನಗರ ತಾಲೂಕು ಅಧ್ಯಕ್ಷರಾದ ಗಣೇಶ್ ಮೂರ್ತಿ, ರಾಘವೇಂದ್ರ ಜೋಯಿಸ್, ಗ್ರಾಮಸ್ಥರು ಹಾಗೂ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಪಕ್ಷಾತೀತ, ಜಾತ್ಯತೀತ ಮತ್ತು ಧರ್ಮಾತೀತವಾಗಿ ಎಲ್ಲರನ್ನ ಒಗ್ಗೂಡಿಸಿ ತ್ರಿಣಿವೆಯಿಂದ ಹೊಸನಗರದ ದಂಡಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ನಡೆಸುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಘೋಷಿಸಲಾಗಿತ್ತು. ಆದರೆ ಇದೀಗ ಆ ಪಾದಯಾತ್ರೆಯನ್ನ ಹಿಂಪಡೆಯಲಾಗಿದೆ. ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ಅಧ್ಯಕ್ಷ ಜಯರಾಮ್ ಶೆಟ್ಟಿಯವರ ಈ ನಿರ್ಧಾರವು ಗ್ರಾಮಸ್ಥರಲ್ಲಿ ಆಶ್ಚರ್ಯವನ್ನ ಮೂಡಿಸಿದೆ. ಹೋರಾಟವನ್ನ ಹಿಂಪಡೆಯಲು ಕಾರಣವೇನು? ಯಾವುದೇ ರಾಜಕೀಯ ಒತ್ತಡವಿದೆಯೇ ಅಥವಾ ಬೇರೆ ಯಾವುದಾದ್ರೂ ಆಮಿಷಕ್ಕೆ ಒಳಗಾದ್ರ? ಈ ಕುರಿತು ಜಯರಾಮ್ ಶೆಟ್ಟಿ ಅವರಿಂದ ನೇರ ಉತ್ತರ ಪಡೆಯಲು ನಮ್ಮ ವರದಿಗಾರರು ಮುಂದಾಗಿದ್ದಾರೆ. ವೀಕ್ಷಕರೇ, ತ್ರಿಣಿವೆ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ನೆಟ್ವರ್ಕ್ ಸಮಸ್ಯೆ ಉಂಟಾಗಿದ್ದು, ನೆಟ್ವರ್ಕಿಗೋಸ್ಕರ 2 ಗುಂಟೆ ಜಾಗ ಮಂಜೂರಾದ್ರೂ ಕೂಡ ನೆಟ್ವರ್ಕ್ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಅದಕ್ಕೋಸ್ಕರ ತ್ರಿಣಿವೆ ಗ್ರಾಮದ ಗ್ರಾಮಸ್ಥರು, ಅಕ್ಕಪಕ್ಕದ ಹಳ್ಳಿಯ ಗ್ರಾಮಸ್ಥರು ಹಾಗೂ ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ನ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಅವರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಪಾದಯಾತ್ರೆ ಮಾಡಬೇಕಂತ ಒಂದು ನಮ್ಮ ಸುದ್ದಿವಾಹಿನಿ ಜೊತೆ ಮಾತಾಡಿ ಒಂದು ಘೋಷಣೆಯನ್ನ ಮಾಡಿರ್ತಾರೆ. ಆದ್ರೆ ಇವತ್ತು ಆ ಘೋಷಣೆಯನ್ನ ಜಯರಾಮ್ ಶೆಟ್ಟಿ ಅವರೇ ಸ್ವತಃ ಹಿಂಪಡೆದಿರ್ತಾರೆ. ಈಗ ನಮ್ಮೊಟ್ಟಿಗೆ ಜಯರಾಮ್ ಶೆಟ್ಟಿ ಅವರಿದ್ದಾರೆ. ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡೋಣ, ಈ ಹೋರಾಟವನ್ನ ಯಾಕೆ ಹಿಂಪಡೆದ್ರು ಅಂತ. ಜಯರಾಮ್ ಶೆಟ್ಟಿ ಅವರೇ ನಮಸ್ಕಾರ. ಜಯರಾಮ್ ಶೆಟ್ಟಿ ಅವರೇ, ಈ ಹೋರಾಟವನ್ನ ನೀವು ಯಾಕೆ ಹಿಂಪಡೆದ್ರಿ? ಸರ್, ನಾವು ಸುಮಾರು 4-5 ವರ್ಷಗಳ ಹಿಂದೆ ನಮಗೆ ನೆಟ್ವರ್ಕ್ ಸಮಸ್ಯೆ ಇತ್ತು. ಅದಕ್ಕೂ ಸಹ ನಮ್ಮ ತ್ರಿಣಿವೆ ಗ್ರಾಮ ಪಂಚಾಯತಿಯಲ್ಲಿ 2 ಗುಂಟೆ ಜಾಗ ರೆಗ್ಯುಲೇಷನ್ ಆಗಿ ಮಂಜೂರಾತಿ ಆಗಿತ್ತು. ಮಂಜೂರಾತಿ ಆಗಿ ಎಲ್ಲ ವರ್ಕ್ ಒಂದು ನಿಂತಿತ್ತು ಅಷ್ಟೇ, ವರ್ಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಕೇಳಿದ್ವಿ. ಫೋನ್ ಮುಖಾಂತರ 2 ವರ್ಷದಿಂದನೂ ಫೋನ್ ಮುಖಾಂತರ ಕೇಳ್ತಾನೆ ಇದೀವಿ. ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ, 15 ದಿವಸದಲ್ಲಿ ಮಾಡ್ತೀವಿ, 1 ತಿಂಗಳು ಮಾಡ್ತೀವಿ ಅಂತಾನೆ ಹಿಂಗೆ ಭರವಸೆಗಳನ್ನು ಕೊಟ್ಕೊಂತ ಹೋದ್ರು. ಅದಕ್ಕೆ ನಾವೆಲ್ಲ ಒಂದು ಸಭೆ ಸೇರಿದ್ವಿ. ಅಲ್ಲಿನ ಗ್ರಾಮಸ್ಥರು ಇರ್ಬೋದು, ಸ್ಟೂಡೆಂಟ್ ಇರ್ಬೋದು, ಸೊಸೈಟಿಯರು ಇರ್ಬೋದು, ಗ್ರಾಮ ಪಂಚಾಯತಿಯರು ಇರ್ಬೋದು, ಪೋಸ್ಟ್ ಆಫೀಸ್ನ ಇರ್ಬೋದು, ಸ್ಥಳೀಯ ಎಲ್ಲ ಚಿಂತಕರು ಇರ್ಬೋದು, ಆಮೇಲೆ ಸಾಹಿತಿಗಳಿರ್ಬೋದು, ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಅವರ ಏನು ಯಾವ ದಾರಿಲಿ ಹೋಗ್ಬೋದು ಅಂತ ಅವರಲ್ಲಿ ಪ್ರಶ್ನೆ ಕೇಳಿದಾಗ ನಾವು ಈ ತರ ಮಾಡಿದ್ರೆ, ನಾನು ಹೇಳಿದೆ ಈ ಪಾದಯಾತ್ರೆ ಮಾಡಿದ್ರೆ ನಮ್ಗೆ ಏನಾದ್ರು ವಾರಂಬಳ್ಳಿಲ್ಲ ಆದ ತಕ್ಷಣ ನಮ್ಗೆ ಅದೇ ತರ ನಾವೊಂದು ಪಾದಯಾತ್ರೆ ಮಾಡಿದಾಗ ಅವರಿಗೆ ನಮ್ದು ಒಂದು ಬಲ ಗೊತ್ತಾಗಿ ಮಾಡ್ಬೋದು ಬೇಗ ಕೆಲಸ ಅಂತ ನಾವು ಜನಗಳ ಹತ್ರ ಕೇಳಿದ್ವಿ. ಆದ್ರೆ ಈಗ ಪಾದಯಾತ್ರೆನ ಯಾಕೆ ಹಿಂಪಡೆದ್ರಿ? ಇಲ್ಲ ನಿಮ್ಗೆ ಯಾವ್ದಾರ ದುಡ್ಡಿಗೆ ಮಾರಿ ಹೋದ್ರ? ನೀವು ಯಾವ್ದಾರ ರಾಜಕಾರಣಿಗಳ ದುಡ್ಡಿಗೆ ನೀವು ಮಾರಿ ಹೋದ್ರ? ನೋಡಿ ಸರ್, ನಮ್ದು ಆ ತರದ್ದು ಸನ್ನಿವೇಶಗಳು ಏನೂ ನಡೆದಿಲ್ಲ. ನಾವು ಒಂದು ಪೂರ್ವಭಾವಿ ಸಭೆಯನ್ನ 26ನೇ ತಾರೀಕು ಕಲಾನಾಥೇಶ್ವರ ದೇವಸ್ಥಾನದಲ್ಲಿ ಸಂಜೆ 5:15 ಗಂಟೆ ಕರಿತೀವಿ ಸರ್. ಕರೆದಾಗ ಸ್ಥಳೀಯ ನಮ್ಮ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಸಾಹಿತ್ಯವರು ಗಣೇಶ್ ಮೂರ್ತಿಗಳು ಹಾಗೂ ಜೋಯಿಸರು ಅಲ್ಲಿ ನಮಗೆ ಒಂದು ಮುಖಂಡತ್ವ ಅವರದ್ದೆಲ್ಲ, ಮತ್ತೆ ಹಿರಿಯರು ಕಿರಿಯರು ಎಲ್ಲ ನಮ್ಮ ಪಕ್ಷಾತೀತವಾಗಿ ಎಲ್ಲರನ್ನೂ ಕರೆದು ಸಭೆ ಮಾಡಿದೀವಿ. 2ನೇ ತಾರೀಕು ಪಾದಯಾತ್ರೆಯನ್ನ ಮಾಡ್ಬೇಕಂತ ಸಭೆಯನ್ನು ತಗೊಂಡಿದೀವಿ. ಆ ಸಭೆಯಲ್ಲಿ ನಮಗೆ ಅದಕ್ಕೆ ನೆಟ್ವರ್ಕ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ 2 ತಿಂಗಳ ಒಳಗಡೆ ನಿಮ್ಮ ಕಾರ್ಯರೂಪಕ್ಕೆ ತರ್ತೀವಿ, ನಿಮಗೆ ನೆಟ್ವರ್ಕ್ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ವ್ಯವಸ್ಥಿತ ದಿನ ಟೈಮ್ ತಗೊಂಡ್ರು. ಅದಕ್ಕೆ ನಾವು ಗ್ರಾಮಸ್ಥರು, ಅವರ ಗಣೇಶ ಮೂರ್ತಿಗಳು, ಜೋಯಿಸರು ಮತ್ತೆ ಎಲ್ಲ ಗ್ರಾಮದ ರೈತರು ಗ್ರಾಮಸ್ಥರನ್ನು ವಿಚಾರಿಸಿದಾಗ ಶೆಟ್ಟಿ ಆಯ್ತು 40 ದಿವಸ ಟೈಮ್ ಕೊಡೋಣ, 40 ದಿವಸದ ಮೇಲೆ ಅವರು ಕಾರ್ಯರೂಪಕ್ಕೆ ತಂದಿಲ್ಲ ಅಂದ್ರೆ ಮತ್ತೆ ನಿಮ್ಮ ಜೊತೆಗೆ ನಾವು ಯಾವ ಹೋರಾಟಕ್ಕೂ ಸಿದ್ಧ ಅಂತ ಎಲ್ಲ ಭರವಸೆನ ಕೊಟ್ರು. ಅಧಿಕಾರಿಗಳು ಫೋನ್ ಮಾಡಿ ನಿಮಗೆ ನೇರವಾಗಿ ಫೋನ್ ಮಾಡಿದ್ರ? ಫೋನ್ ಮಾಡಿದ್ದಾದ್ರು ಏನಂತ ಮಾತಾಡಿದ್ರು? ನನಗೆ ನೇರವಾಗಿ ಫೋನ್ ಮಾಡಿದ್ರು. ತಿಪ್ಪೇಸ್ವಾಮಿ ಅಂತ ಅವರು ಸಹ ನಂಗೆ ಫೋನ್ ಮಾಡಿದ್ರು ಅಧಿಕಾರಿಗಳು. ಮಾಡಿ ಶೆಟ್ರೆ, ನಮ್ಮ ಸಂಸದರು ಒಳ್ಳೆ ಇದರಿಂದ ಯಾವುದೋ ಒಂದು ಇದು ಹಾಕಿ ಫಂಡ್ ತಂದಿರ್ತಾರೆ, ನೀವು ಈಗ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಇದಾಗ್ಬೋದು, ಮುಜುಗರ ಆಗ್ಬೋದು ಅಂತ. ನನಗೂ ರಾಘವಣ್ಣನ ಬಗ್ಗೆ ನನ್ನ ಆತ್ಮೀಯರು ಬಹಳ ಅಭಿಮಾನ ಇದೆ. ರಾಘವಣ್ಣನ ಬಗ್ಗೆ ಅಂತ ಸಂಸದರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರು ಇಲ್ಲ ಅಂತಾನು
ಅಂದ್ಕೊಂಡಿನಿ. ಯಾಕಂದ್ರೆ ಅವರಿಗೂ ನಾವೊಂದು ಗೌರವ, ಅವರು ಸಹ ನನ್ನ ಆತ್ಮೀಯರೇ, ಅವರು ಸಹ ನಮ್ಗೆ ಫೋನ್ ಅವ್ರ ಎದುರುಗಡೆನ ಮಾತಾಡಿದಾಗ ಅವರು ನಂಗೆ ಭರವಸೆ ಕೊಟ್ಟಿದ್ರು, ಶೆಟ್ರೆ ಎಲ್ಲ ಆಗಿದೆ, 5GPL ನಿಮ್ಗೆ ಆಗಿರೋದು, ಅದನ್ನ ಕಾರ್ಯರೂಪಕ್ಕೆ ತಂದೆ ತರ್ತೀವಿ, ನೀವು ಇದನ್ನ ದಯಮಾಡಿ 40 ದಿವಸ ಇದ್ರ ಕೈ ಬಿಡಿ ಅಂತ ಹೇಳಿದ್ರು. ಆದ್ರೆ ಇಷ್ಟು ದಿನ ಬಗೆಹರಿದಿರೋ ಸಮಸ್ಯೆ ಈ ಕೂಡಲೇ ಬಗೆಹರ್ತೀನಿ ಅಂತ ಯಾಕೆ ಬಗೆಹರ್ತಿದ್ರು? ನೋಡಿ, ಅದು ಏನಂತ ನಂಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ಆದ್ರೆ ನಾನು ಯಾರಿಗೆ ಗೌರವ ಕೊಡ್ಬೇಕನ್ನೋದಂದ್ರೆ ಗ್ರಾಮಸ್ಥರಿಗೆ, ಚಿಂತಕರಿಗೆ, ಸಾಹಿತಿಗಳಿಗೆ, ನಮ್ಮ ಗ್ರಾಮದವರು. ನಾನೊಬ್ಬ ಹೋಗಿ ಮಾಡ್ಲಿಕ್ಕೆ ಬರೋದಿಲ್ಲ ಸರ್. ಹಾಗಾಗಿ ಎಲ್ಲರನ್ನೂ ಒಗ್ಗೂಡಿಸಿ ಅವರು ತೀರ್ಮಾನವೇ ನಮ್ದೊಂದು ತೀರ್ಮಾನ. ಅವರು ಆ 40 ದಿನ ನಂತರ ಮತ್ತೆ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಲ್ಲ. ನಾನ್ ಕೇಳ್ತಿರೋದು, ನೀವು ಈ ಪ್ರಶ್ನೆ ನಿಮ್ಗೆ ಅಧಿಕಾರಿಗಳು ಏನ್ ಫೋನ್ ಮಾಡಿದ್ರಲ್ಲ ಅವ್ರಿಗೆ ಕೇಳ್ಬೇಕಾಯ್ತು, ಇಷ್ಟು ವರ್ಷದಿಂದ ಯಾಕೆ ನೀವು ಮಾಡ್ಲಿಲ್ಲ ಅಂತ ನೀವು ಕೇಳಿದ್ರ? ಸರ್, ನಾನು ಫೋನ್ ಮಾಡಿದವ್ರಿಗೂ ಕೇಳಿದೆ, ಸರ್ ನಾವು ಮಾಧ್ಯಮದ ಮುಖಾಂತರ, ನ್ಯೂಸ್ ಮುಖಾಂತರ, ಪೋಸ್ಟ್ ನ್ಯೂಸ್ ಮುಖಾಂತರ ನಾವು ಪೇಪರಿಗೆ ಹಾಕ್ಸಿದ್ರ ಮೇಲೆ ನೀವು ಎಚ್ಚೆತ್ತುಕೊಂಡು ನಂಗೆ ಫೋನ್ ಮಾಡಿದ್ರಲ್ಲ, ಇಷ್ಟು ದಿನ ನೀವು ಕೇಳ್ಬೋದಿತ್ತಲ್ಲ, ಇಷ್ಟು ದಿನ ವಾರಂಬಳ್ಳಿ ಆಗಿ ಎಷ್ಟು ಟೈಮ್ ಆಯ್ತು, ಯಾಕೆ ನೀವು ಮಾಡ್ಕೊಡ್ಲಿಲ್ಲ? ನೀವು ಮಾಡ್ತೀರಿ ಅಂತ ಯಾಕೆ ಸುಳ್ಳು ಭರವಸೆ ಕೊಡ್ತೀರಿ? ಸಂಸದರು ಬಂದಿದ್ದು ಮಾಡ್ಲಿಕ್ಕೆ ಬರಲ್ಲ, ನಿಮ್ಗೆ ಅಧಿಕಾರಿಗಳು ಏನ್ ಮಾಡ್ತೀರಾ? ನೀವು ಆ ಕೆಲಸ ಮಾಡ್ಬೇಕಲ್ವಾ? ಯಾವ ಟೈಮ್ ಕಾಮಗಾರಿ ಮುಗಿಸ್ಬೇಕನ್ನೋದು ಐಡೆಂಟಿಫೈ ಆಗಿರುತ್ತಲ್ಲ, ಅದರಲ್ಲಿ ನೀವು ಮಾಡ್ಬೇಕು ತಾನೆ. ನಮ್ದೇನ್ ಜಾಗ ರೆಡಿ ಇದೆ, ನೀವು ಯಾಕೆ ಮಾಡ್ಲಿಲ್ಲ ಅಂತಾನು ಕೇಳಿದೆ. ಇದೇನೋ ಒಂದು ಎಲೆಕ್ಷನ್ ಬಂದಿರೋದ್ರಿಂದ ನೀವು ಈ ತರ ಭರವಸೆ ಕೊಟ್ರೆ ಜನ ರಚ್ಚಿಗೆ ಹೇಳ್ತಾರೆ, ಅದನ್ನು ಹೇಳಿದೀನಿ. ಎಲೆಕ್ಷನ್ ಗ್ರಾಮ ಪಂಚಾಯತಿ TP ZP ಬಂದಿರ್ಬೋದು, ಅದಕ್ಕೋಸ್ಕರ ನೀವು ಸುಳ್ಳು ಭರವಸೆಯನ್ನು ಕೊಡಬೇಡಿ ಅಂತಾನು ಹೇಳಿದೀನಿ. ಅದಕ್ಕೆ ನಾನು 40 ದಿವಸ ಟೈಮ್ ತಗೊಂಡಿನಿ ಸರ್. ಅಲ್ಲ, 2 ಗುಂಟೆ ಜಾಗ ಮಂಜೂರಾಗಿ ವರ್ಷಗಳೇ ಕಳೆದ್ರು ಇನ್ನೂ ಆಗಿರೋಂತ ಕೆಲಸ ಈ 40 ದಿನದಲ್ಲಿ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? 40 ದಿನ ಎಲ್ಲ ಗ್ರಾಮಸ್ಥರು ಹಾಗೂ ಚಿಂತಕರು ಎಲ್ಲರ ಮುಖಾಂತರ ಅದನ್ನ ವಾಪಸ್ ತಗೊಂಡಿದೀವಿ. ಮುಂದೆ ಅವರು 40 ದಿನದೊಳಗೆ ನಮ್ಮ ಕೆಲಸವನ್ನ ಆರಂಭ ಮಾಡದೇ ಇದ್ರೆ ಮುಂದೆ ತಿಳುವೆ ಗ್ರಾಮಸ್ಥರು, ರೈತರು, ಸಂಘ ಸಂಸ್ಥೆಗಳು, ಸಾಹಿತಿಗಳು ಎಲ್ಲರೂ ಸೇರಿ ಹಾಗೂ ಮಲ್ಲರ್ ಸುದ್ದಿ, ನೀವು ಮಾಡಿದಂತ ಉಪಕಾರ ನಾವು ಯಾವಾಗಲೂ ಮರಿಬಹುದು. ಯಾಕಂದ್ರೆ ನೀವು ಮಾಡಿದ್ದೆ ದೊಡ್ಡ ಸುದ್ದಿಯಾಗಿ ನಂಗೆ ಫೋನ್ ಮೇಲೆ ಫೋನ್ ಬಂತು. ನಮ್ಮ ಗ್ರಾಮಸ್ಥರು ಅದೇ ಹೇಳ್ತಾರೆ, ಸುದ್ದಿ ಮಾಡಿದವರಿಗೆ ನಾವು ಇವತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ದೊಡ್ಡ ಮಟ್ಟದ ಸುದ್ದಿ ಆಯ್ತು. ನೀವು ಅಷ್ಟೇ 40 ದಿನ ಆದ್ರ ಮೇಲೆ ಮತ್ತೆ ಪುನಃ ನಿಮ್ಗೆ ಫೋನ್ ಕರೆ ನಾನು ಮಾಡ್ತೀನಿ. 40 ದಿನ ಆದ್ರ ಮೇಲೆ ಅದೇ ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ಪಾದಯಾತ್ರೆಯ ಜಾಸ್ತಿ ಜನಗಳನ್ನು ಸೇರಿಸಿ ಎಲ್ಲ ರೈತರು ನೋಟ್ ಮಾಡಿ, ಎಲ್ಲ ಗ್ರಾಮದವ್ರು ನೋಟ್ ಮಾಡಿಸ್ಕೊಂಡು, ಸಂಘ ಸಂಸ್ಥೆಗಳನ್ನ ನೋಟ್ ಮಾಡ್ಕೊಂಡು, ಸಾಹಿತಿಗಳನ್ನ ಒಪ್ಕೊಂಡು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಮತ್ತೆ ದೊಡ್ಡ ಹೋರಾಟವನ್ನು ಮಾಡಿ ನಾವು ಜಯ ತರುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ.